ಸ್ನೇಹಿತರೆ, ಮತ್ತೊಮ್ಮೆ ASV ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇನ್ನು ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗ್ತೈತೆ ಅಂದರೆ ಕ್ವಿಕ್ ನೋಟಿಫಿಕೇಷನ್, ಕ್ವಿಕ್ ಜಾಬ್ ಅಪ್ಡೇಟ್ ಸಲುವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ. ಓಕೆ, ಬನ್ನಿ ಇವತ್ತಿನ ಈ ಅಪ್ಡೇಟನ್ನು ನೋಡ್ತಾ ಹೋಗೋಣ. ಗೈಸ್, ಎಲ್ಲರೂ ಕೇಳ್ತಿದ್ರಿ ಸೆಕೆಂಡ್ ಲಿಸ್ಟ್ ಬರುತ್ತಾ ಇಲ್ವಾ? ತುಂಬ ಜನಕ್ಕೆ ಆಲ್ರೆಡಿ ಹೇಳಿದ್ದೆ ಕೂಡ, ಅಂದರೂ ಬಿಡ್ತಾ ಇಲ್ಲ ಜನಗಳು. ಸೆಕೆಂಡ್ ಲಿಸ್ಟ್ ಬರೋವರೆಗೂ ಬಿಡಲ್ಲ ಅನಿಸುತ್ತೆ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ನೋಡಿ, ಸೆಕೆಂಡ್ ಲಿಸ್ಟ್ ಬರುತ್ತಾ ಇಲ್ವಾ ಅದನ್ನು ಕೂಡ ಮಾತಾಡ್ತಾ ಹೋಗೋಣ ಬ್ರೀಫಾಗಿ, ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಂಗೆ. ಹಾಗೆ ಫಿಸಿಕಲ್ ಡೇಟ್ ಯಾವಾಗ, ಏನಾದರೂ ಫಿಕ್ಸ್ ಆಯಿತಾ ಅಥವಾ ಇಲ್ವಾ, ಹೇಗೆ ಅನ್ನುವಂಥದ್ದು ಮಾತಾಡ್ತಾ ಬರೋಣ. ಮತ್ತು ಅಡ್ಮಿಟ್ ಕಾರ್ಡ್ ಬರುತ್ತಾ ಅಥವಾ ನಮಗೆ ಬರೀ ಮೆಸೇಜೆಲ್ಲ ಮುಗಿಸ್ಬಿಡ್ತಾರಾ ಅಂತ ಅದನ್ನು ಕೂಡ ಮಾತಾಡ್ತಾ ಹೋಗೋಣ. ಬನ್ನಿ ಹಾಗಿದ್ರೆ ಮೊದಲೇದಾಗಿ ನೋಡೋಣ. ಏನಂತಂದರೆ ಸೆಕೆಂಡ್ ಲಿಸ್ಟ್ ಬರುತ್ತಾ ಅಥವಾ ಇಲ್ಲ. ನಿಮಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ. ಸೆಕೆಂಡ್ ಲಿಸ್ಟ್ ಬರಲ್ಲ. ಮೊದಲಿಂದನೇ ಹೇಳ್ತಾ ಇದ್ದೀನಿ ನಿಮಗೆ, ಸೆಕೆಂಡ್ ಲಿಸ್ಟ್ ಅನ್ನುವಂಥದ್ದು ಬರಲ್ಲ. ಇದನ್ನ ಹೋಪ್ ಇಟ್ಕೊಬೇಡಿ, ಸೆಕೆಂಡ್ ಲಿಸ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ಆಲ್ರೆಡಿ 1:5 ಅಭ್ಯರ್ಥಿಗಳು ಸಿಕ್ಕಿದ್ದಾರೆ ಅವರಿಗೆ. 1:5 ಅಭ್ಯರ್ಥಿಗಳಿದ್ದಾರೆ. ಸೊ ನಿಮ್ಮನ್ನ ಎಕ್ಸ್ಟ್ರಾ ಇಲ್ಲಿ ತೊಗೋಬೇಕವರು? ಇಲ್ಲ, ತೊಗೊಳ್ಳಲ್ಲ. ಓಕೆ, 1:5 ಸೆಲೆಕ್ಟ್ ಆದವ್ರಿಗೆಲ್ಲರಿಗೂ ಕೂಡ ಫಿಸಿಕಲಿ ಕರೀತಾರೆ. ಬಟ್ ಯಾರ್ಯಾರ್ದು ಡಾಕ್ಯುಮೆಂಟ್ಸ್ ಇಶ್ಯೂ ಇರ್ತದೋ ಅಂಥವ್ರು ಕೆಲವೊಂದಿಷ್ಟು ಕರೆಯುವಂಥ ಚಾನ್ಸಸ್ ಕಡಿಮೆ ಇರ್ತದೆ. ಓಕೆ, ಅವರನ್ನು ಬಿಟ್ಟು ಎಲ್ಲರನ್ನೂ ಕರೀತಾರೆ. ಈಗ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಡೌಟ್ಸ್ಗೆ ಹೋಗೋಣ. ಏನಂತಂದರೆ, ಎಸ್ ಸ್ನೇಹಿತರೆ, ಇವಾಗ ಫಿಸಿಕಲ್ ಬಗ್ಗೆ ಮಾತಾಡೋಣ. ಫಿಸಿಕಲ್ ಬಗ್ಗೆ ಮಾತಾಡೋದಾದರೆ, ಸೊ ಫಿಸಿಕಲ್ ಡೇಟ್ ಯಾವಾಗ ಅಂತೇಳಿ ಮಾತಾಡ್ತಾ ಹೋಗೋಣ. ಯಾವುದೇ ರೀತಿ ಆಫಿಷಿಯಲ್ ಮಾಹಿತಿ ಇರೋಂಗಿಲ್ಲ. ಯಾಕಂದರೆ ಅವರು ಯಾವುದೇ ರೀತಿ ಅಫಿಷಿಯಲ್ ಮಾಹಿತಿ ಅನ್ನುವಂಥದ್ದು ಎಲ್ಲೂ ಬಿಟ್ಟು ಕೊಡೋಂಗಿಲ್ಲ. ಅದನ್ನ ನೀವು ರೆಗ್ಯುಲರ್ ಆಗಿ ವೆಬ್ಸೈಟನ್ನು ಚೆಕ್ ಮಾಡಬೇಕಾಗ್ತದೆ. ಆ ಚೆಕ್ ಮಾಡುವಂಥ ಪೇಷನ್ಸು ನಿಮ್ಮಲ್ಲಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ, ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಹಾಗಿದ್ರೆ ನಮ್ಮ ಒಂದು ಅಂದಾಜಿನ ಪ್ರಕಾರ ಫಿಸಿಕಲ್ ಡೇಟ್ ಯಾವಾಗ ಅಂತ ಹೇಳ್ಬೋದು ಅಂದರೆ, ಅದು ಹೇಳ್ತೀನಿ ನೋಡಿ. ಈಗ ಫಿಸಿಕಲ್ ಡೇಟ್ ಬಂದುಬಿಟ್ಟು 1 ಏಪ್ರಿಲ್ ಇಂದ 2 ಏಪ್ರಿಲ್. ಇದೇನು ವೀಕ್ ಅಂತ ಹೇಳ್ತೀವಿ. ಒಂದು ನಿಮಿಷ. ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮಗೆ ಫಿಸಿಕಲ್ ಕರೆಯುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಗೈಸ್. 99% ಇದೆ. ಓಕೆ, 99% ನಿಮಗೆ ಕರೆಯುವಂಥ ಚಾನ್ಸಸ್ ಇದೆ. ನಿಮಗೆ ಫಿಸಿಕಲು ಏಪ್ರಿಲ್ 1 ವೀಕ್ ಅಥವಾ ಏಪ್ರಿಲ್ 2 ವೀಕ್. ಅರ್ಥ ಆಯ್ತಲ್ಲ? ಈಗ ಮತ್ತೇನು ಡೌಟ್ಸ್ ಕೇಳಿದ್ರಿ, ನೋಡ್ತಾ ಹೋಗೋಣ. ಓಕೆ, ಅಡ್ಮಿಟ್ ಕಾರ್ಡ್ ಬರುತ್ತಾ ಇಲ್ವಾ ಅದನ್ನು ನಿಮಗೆ ಹೇಳಿದ್ದೀನಿ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು ಯಾವುದೇ ಜಾಬ್ ಇರಲಿ, ಸೊ ಬರಲೇಬೇಕು ಅಡ್ಮಿಟ್ ಕಾರ್ಡು. ಸೊ ಈ ಕ್ಯಾಪಿಟಲ್ ಜಾಬ್ಗೂ ಕೂಡ ಅಡ್ಮಿಟ್ ಕಾರ್ಡ್ ಬಂದೇ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಯಾವುದೇ ರೀತಿ SMS ಮೂಲಕ ಅಥವಾ ಇಮೇಲ್ ಮೂಲಕ ನಿಮ್ಮದು ಮುಗಿಸಿಬಿಡಲ್ಲ. ಸೊ ಎಲ್ಲರಿಗೂ ಕೂಡ ಅಡ್ಮಿಟ್ ಕಾರ್ಡ್ ಬರ್ತದೆ. ಹಾಗಿದ್ರೆ ಯಾರಿಗೆಲ್ಲ ಅಡ್ಮಿಟ್ ಕಾರ್ಡ್ ಬರ್ತದೆ ಅಂತ ನೋಡ್ತಾ ಹೋಗೋಣ. ಅಡ್ಮಿಟ್ ಕಾರ್ಡ್ ಅನ್ನುವಂಥದ್ದು ಯಾರಿಗೆ ಬರ್ತದೆ? ಈಗ 1:5 ಸೆಲೆಕ್ಟ್ ಆಗಿರ್ತಾರಲ್ಲ, 1:5 ಸೆಲೆಕ್ಟ್ ಆದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತದೆ. ಎಲ್ಲ ವಿದ್ಯಾರ್ಥಿಗಳಂತಂದರೆ ಹೇಗೆ? ಯಾರ್ಯಾರೆಲ್ಲ ಡಾಕ್ಯುಮೆಂಟ್ಸ್ ಸ್ವಲ್ಪ ಮಿಸ್ಟೇಕ್ ಮಾಡಿರಲ್ಲ, ಸೊ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಆದವ್ರದ್ದು 90% ಚಾನ್ಸ್ ಇದೆ ಸೊ ಕರೆಯೋದು. ಬಟ್ ನೀವು ಯಾವುದೇ ರೀತಿ ಗಾಬರಿ ಪಡ್ಕೋಬೇಡಿ. ಇವಾಗ ನೀವು ಫಿಸಿಕಲನ್ನು ಸ್ಟಾರ್ಟ್ ಮಾಡಿ. ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದೇವಲ್ಲ, ಸೊ ಅವ್ರನ್ನ 1:5 ಕರೆದೇ ಕರೀತಾರೆ. ಇನ್ನು ಡಾಕ್ಯುಮೆಂಟ್ಸು ಸ್ವಲ್ಪ ಮಿಸ್ಟೇಕ್ ಇದ್ದವ್ರದ್ದು ನಡೀತದೆ 90%. ಇನ್ನು ಡಾಕ್ಯುಮೆಂಟ್ಸ್ ತೀರಾ ಮಿಸ್ಟೇಕ್ ಇದೆ ಅಂತಂದರೆ, ಸೊ ನೀವೇನು ಮಾಡಬೇಕಂತ ನಾನು ತುಂಬ ಜನ ಹೇಳಿದ್ದೀನಿ. ಡಾಕ್ಯುಮೆಂಟ್ಸ್ ನಿಮ್ಮದು ಮಿಸ್ಟೇಕ್ ತುಂಬ ಇತ್ತಂದರೆ ನೀವು ಇಮೇಲ್ ಮಾಡಬೇಕು ಅವ್ರಿಗೆ. ಸ್ನೇಹಿತರೆ, ಇದನ್ನ ಹೇಳಿದ್ದೀನಿ, ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇಮೇಲ್ ಮಾಡಬೇಕು. ಆ ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ, ಹೆಲ್ಪ್ಲೈನ್ ನಂಬರೆಲ್ಲ ಕೊಟ್ಟಿದ್ದೀನಿ. ಸೊ ಅದನ್ನ ಚೆಕ್ ಮಾಡಿಕೊಂಡು ನೀವು ಅವ್ರಿಗೆ ಮನವಿಯನ್ನು ಮಾಡ್ಕೋಬೇಕಾಗ್ತದೆ. ಅದರ ಜೊತೆಗೆ ಅವ್ರ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ, ಅವರು ಒಂದು ಎಕ್ಸ್ಟೆನ್ಷನ್ ನಂಬರ್ ಅಂತ ಕೊಡ್ತಾರೆ, ಅದನ್ನ ಕೊಟ್ಬಿಟ್ಟು ನಿಮಗೆ ಡೈರೆಕ್ಟ್ ಕಾಲಲ್ಲಿ ಮಾತಾಡ್ತಾರೆ.
ಅದಾದ ನಂತರ ನಿಮಗೆ ಅವರು ವಾಪಸ್ ಕಾಲ್ ಕೂಡ ಮಾಡ್ಬೋದು. ಅವ್ರು ಕಾಲ್ ಮಾಡಲಿಲ್ಲ ಅಂತಂದರೆ ನೀವು ಅವ್ರದ್ದೊಂದು ನಿಯರೆಸ್ಟ್ ಬ್ರ್ಯಾಂಚಿಗೆ ಹೋಗಬೇಕಾಗ್ತದೆ. ಈಗ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ಗೆ ಹೋಗಬೇಕಾಗ್ತದೆ. ಈಗ ಹೆಸ್ಕಾಮ್ ಅಂತಂದರೆ ಎಲ್ಲಿ ಹೋಗ್ಬೇಕು ನೀವು? ಹೆಸ್ಕಾಮ್ ಅಂತಂದರೆ ಹುಬ್ಬಳ್ಳಿ. ಇದೇ ರೀತಿ ನಿಮ್ಮ ಬ್ರ್ಯಾಂಚ್ಗೆ ನಿಮ್ಮ ಕಂಪ್ನಿಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ಹೋಗಬೇಕಾಗ್ತದೆ. ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆಯಲ್ಲ ಅದನ್ನ ಕರೆಕ್ಷನ್ ಮಾಡ್ಕೋಬೇಕಾಗ್ತದೆ. ಓಕೆನಾ? ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ತುಂಬ ಜನದ್ದು ಫೋನ್ ನಂಬರೇ ತಪ್ಪಾಗಿದೆ. ತುಂಬ ಜನದ್ದು ಫೋನ್ ನಂಬರೇ ತಪ್ಪಾಗಿದೆ. ಅವ್ರು ಏನು ಮಾಡಬೇಕು ಅಂತಂದರೆ, ಫೋನ್ ನಂಬರ್ ಇಲ್ಲ ಅಂತಂದರೆ OTP ಬರಲ್ಲ. ಮುಂದೆ ನಿಮಗೆ OTP ಪ್ರಾಬ್ಲಮ್ ಆಗುತ್ತೆ. ಈಗೂ ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕೆ ಕೂಡ OTP ಪ್ರಾಬ್ಲಮ್ ಆಗಿತ್ತು. ಆದರೆ ಒಬ್ಬರು ಸ್ಟೂಡೆಂಟ್ ನನಗೆ ಕಾಲ್ ಮಾಡಿ ಹೇಳಿದರು ಏನಂತಂದರೆ, ಸರ್ ನಂದು ಈ ರೀತಿ ಫೋನ್ ನಂಬರ್ ಪ್ರಾಬ್ಲಮ್ ಆಗಿತ್ತು. ನಾನು ಏನು ಮಾಡಿದೆ ಅಂತಂದರೆ ಹೆಸ್ಕಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಅವರೆಲ್ಲ ನಮ್ಗೆ ಮಾಡಿಕೊಟ್ರು. ಫೋನ್ ನಂಬರ್ ಚೇಂಜ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿದರು. ಅವರ ಒಂದು ಬೇಸಿಸ್ ಆಧಾರದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ದೇನಾದರೂ ಫೋನ್ ನಂಬರದು ಅಥವಾ ಏನೋ ತೀರಾ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಇತ್ತಂದರೆ ಅವರ ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ ನೀವು ನಿಮ್ಮದು ಸರಿ ಮಾಡ್ಕೋಬೋದು. ಫಿಸಿಕಲ್ ಕರೆಯುವಂಥ ಚಾನ್ಸಸ್ ನಿಮಗೆ 99% ಇರುತ್ತೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಇತ್ತು. ಎಲ್ಲೂ ಕೊರದಿಲ್ಲ, ಕುಯ್ದಿಲ್ಲ. ಇರುವಂಥ ಮಾಹಿತಿಯನ್ನು ಇದ್ದಂಗೆ ಹೇಳಿದ್ದೀನಿ. ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿತ್ತಂದರೆ, ಲೈಕ್ ಆಗಿತ್ತಂತ ಅನಿಸಿದ್ರೆ ಸಬ್ಸ್ಕ್ರೈಬನ್ನು ಮಾಡಿ ಒಂದು ಲೈಕ್ ಕೊಡಿರಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು.